ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಂತೂ ಸಂಡೇ ಫುಲ್ಲು ನನಗೆ ಇವತ್ತು ರಜೆ, ಹಾಗೆ ಸ್ವಲ್ಪ ಫ್ರೀ ಆಗಿದ್ದೀನಿ. ಮತ್ತು ಸಾಟರ್ಡೆ ಬಂತಂತ ಹೇಳಿದರೆ ತುಂಬ ಖುಷಿ. ನಾಳೆ ರಜೆ ಇದೆ ಅಲ್ವಾ, ಸ್ವಲ್ಪ ಲೇಟಾಗಿ ಎದ್ದೇಳ್ಬೋದು ಬೆಳಿಗ್ಗೆ ಅಂತ ಹೇಳ್ಕೊಂಡು. ಹಾಗೆ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಗೈಸ್. ಒಂದು 8-8:30 ಆಗಿದೆ. ವೀಕ್ ಫುಲ್ಲು ನಾವು ಡ್ಯೂಟಿ ಮಾಡ್ತೇವೆ ಅಲ್ವಾ, ಆಗ ವೀಕಲ್ಲಿ ಒಂದು ದಿನ ರಜೆ ಇರುವಾಗ ನಮಗೆ ಅವತ್ತು ನನಗೆ ಮೊದಲಿಂದಲೇ ಹಾಗೆ ಸ್ಯಾಟರ್ಡೆ ಬಂತಂತ ಹೇಳಿದರೆ ತುಂಬ ಖುಷಿ. ಸಂಡೇ ರಜೆ ಅಲ್ವಾ, ಒಂದು ದಿನ ಸ್ವಲ್ಪ ಲೇಟಾಗಿ ಆರಾಮ್ಸೆ ಎದ್ದೇಳ್ಬೋದು ಅಂತ ನನಗೆ ಅದೊಂದು ತುಂಬ ಖುಷಿ. ಸೊ ಇವಾಗ ಎದ್ದಿದ್ದೀನಿ. ಎದ್ದ ತಕ್ಷಣ ನಂದು ರುಟೀನ್ ಏನಂತ ಹೇಳಿದರೆ, ಬ್ರಷ್ ಎಲ್ಲ ಮಾಡಿ ಮತ್ತೆ ಅಡುಗೆ ಕೊನೆಗೆ ಬರ್ತೀನಿ. ಫಸ್ಟ್ ನಂದು ಕೆಲಸ ಏನಪ್ಪ ಅಂತ ಹೇಳಿದರೆ, ಇದು ಎಂತ ನನ್ನೊಂದು ರುಟೀನ್ ಇದೆ, ಬಿಸಿ ನೀರು ಕುಡಿಯೋದು. ಬೆಳಿಗ್ಗೆದ್ದ ತಕ್ಷಣ ನಾನು ಬಿಸಿ ನೀರು ಕುಡಿತೇನೆ. ಆದರೆ ಬಿಸಿ ನೀರಿಗೆ ನಾನು ಖಾಲಿ ಬಿಸಿ ನೀರು ಕುಡಿಯೋಲ್ಲ, ಅದಕ್ಕೇನೋ ಎಕ್ಸ್ಟ್ರಾ ಹಾಕ್ತೀನಿ. ಆದರೆ ಇವತ್ತು ಖಾಲಿ ಆಗಿದೆ, ಯಾಕಂದರೆ ಇದು ಹೊಟ್ಟೆ ಬೊಜ್ಜು ಕಮ್ಮಿ ಮಾಡಲಿಕ್ಕೆ ನಾನು ತುಂಬ ವ್ಯಾಯಾಮ ಎಲ್ಲ ತುಂಬ ಮಾಡಿದ್ದೆ ಆಯಿತಾ. ಅದು 4 ದಿನ ಮಾಡ್ತೇನೆ, ಮತ್ತು ಟೈಮ್ ಸಹ ಸಿಗೋದಿಲ್ಲ, ಮತ್ತು ಕೈಕಾಲೆಲ್ಲ ನೋವಾಗೋದು. ಅದು ಮಾಡಿದರೆ ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು ಎಕ್ಸಸೈಸ್ ಎಲ್ಲ. ಹಾಗೆ ಒಂದು ದಿನ ಬಿಡೋದು, ಒಂದು ದಿನ ಮಾಡೋದು, ಆ ಥರ ಎಲ್ಲ ಮಾಡಿದರೆ ನಮಗೆ ಪೇಯ್ನ್ ಸ್ಟಾರ್ಟ್ ಆಗ್ತದೆ ಆಯಿತಾ, ಇಲ್ಲಿ ಸ್ಟಮಕಲ್ಲಿ. ಹಾಗೆ ಮತ್ತು ಏನಂತ ಹೇಳಿದರೆ, ನನಗೆ ತುಂಬ ಒಂದು ತಿಂಗಳಲ್ಲ, 1.5 ತಿಂಗಳು ವಾಕಿಂಗ್ ಮಾಡಿದ್ದೇನೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತಿದ್ದೆ, ಮತ್ತು ಎಕ್ಸಸೈಸ್ ಮಾಡ್ತಾಯಿದ್ದೆ. ನನಗೆ ಅದರಲ್ಲಿ ಏನೂ ಗೊತ್ತಾಗ್ತಾನೆ ಇರಲಿಲ್ಲ. ಒಂದು ಸ್ವಲ್ಪ ಆದರೂ ಹೊಟ್ಟೆ ಬೊಜ್ಜುಗಾರಾಗಿದ್ದಾಗಲಿ, ಸ್ವಲ್ಪ ವೀಕಾಗಿ ಎಂತ, ನಾನು ವೀಕ್ ಇದ್ದೇನೆ, ಅದು ನನಗೆ ಹೊಟ್ಟೆ ಬೊಜ್ಜು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಅಷ್ಟೇ. ಆದ ನಂತರ ನಾನೊಂದು ಯೂಟ್ಯೂಬಲ್ಲಿ ನೋಡಿದೆ ಆಯಿತಾ, ಇದು ಶುಂಠಿ ಇದೆಯಲ್ಲ, ಶುಂಠಿಯನ್ನು ಗುದ್ದಿ ಬಿಸಿ ನೀರು ಕುಡಿತೇವಲ್ವ, ಆಗ ಕುದಿಸಿ ಶುಂಠಿಯನ್ನು ಹಾಕಬೇಕು. ಕುದಿಸುವ ಮುಂಚೆನೇ ಹಾಕಬೇಕಾಯ್ತಾ, ಶುಂಠಿಯನ್ನು ಹಾಕಿ ಚೆಂದ ಕುದೀತದೆ ನೀರು. ಮತ್ತು ಅದನ್ನು ನಾವು ಸೋಸಬೇಕು. ಸೋಸಿ ಮತ್ತೆ ಒಂದು ಲಿಂಬೆಹಣ್ಣು ಇರ್ತದೆ, ಲಿಂಬೆಹಣ್ಣು ನನಗೆ ವಾರಕ್ಕೆ 2 ಲಿಂಬೆಹಣ್ಣು ಬೇಕಾಯ್ತಾ. ಈ ಲಿಂಬೆಹಣ್ಣು 4 ದಿನಕ್ಕೆ ಬರ್ತದೆ. ಈಗ ಇದು 2 ಪೀಸ್ ಮಾಡ್ತೇವಲ್ಲ, ಅದರಲ್ಲಿ 1 ಪೀಸನ್ನು 2 ದಿನ ಯೂಸ್ ಮಾಡ್ಬೋದು. ಒಂದೇ ದಿನ ಫುಲ್ಲು ಹಿಂಡಬಾರ್ದು, ಸ್ವಲ್ಪ ಒಂದು 2 ಎಂತ ಹೇಳ್ತದೆ ಅದಕ್ಕೆ 2 ಡ್ರಾಪ್ಸ್ ಬಿದ್ದರೆ ಸಾಕು ನೀರಿಗೆ. ಒಂದು ಲೋಟ ನೀರಿಗೆ ನೋಡಿ, ಈ ಲೋಟದಲ್ಲಿ ನಾನು ನೀರು ಕುಡಿಯೋದು. ಇದು ನನಗೆ ಗಿಫ್ಟ್ ಸಿಕ್ಕಿದೆ ಆಯಿತಾ. ಯಾರು ಕೊಟ್ಟದ್ದು? ಶಶಿಕುಮಾರ್ ಸರ ಅಂತ, ಹಾಗೆ ಇರಬೇಕಾ ಅಂತ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಇದು ಗಿಫ್ಟ್ ಸಿಕ್ಕಿದ್ದು. ಹಾಗೆ ಇದರಲ್ಲಿ ನಾನು ನೀರು ಕುಡಿಯೋವಂಥದ್ದು ಒಂದು ಲೋಟ ಫುಲ್ಲು ಕುಡಿತೇನೆ ಬೆಳಿಗ್ಗೆ. ಹಾಗೆ 1-2 ಡ್ರಾಪ್ಸ್ ಹಾಕಿದರೆ ಸಾಕು. ಹಾಗೆ ಆ ರೂಟೀನನ್ನು ನಾನು ಡೈಲಿ ಫಾಲೋ ಮಾಡ್ತೀನಿ. ತುಂಬ ಅಂದರೆ ತುಂಬ ನನಗೆ ಹೊಟ್ಟೆ ಬೊಜ್ಜು ಕಮ್ಮಿ ಆಗಿದೆ. ಇದರಲ್ಲಿ ನನಗೆ ತುಂಬ ಇಷ್ಟ ಆಯಿತು. ನಾನು 1.5 ತಿಂಗಳೆಲ್ಲ ವಾಕಿಂಗ್ ಮಾಡೋದು. ಬೆಳಗ್ಗೆ ಎದ್ದು 5:30ಗೆ ಎದ್ದೇಳ್ತಿದ್ದೆ, 6 ಗಂಟೆ 5:45-6 ಗಂಟೆಗೆ ಹೋಗ್ತಿದ್ದೆ. ಅಂದರೆ ಸ್ವಲ್ಪ ಬೇಗ ಹೋದರೆ ತುಂಬ ಕತ್ತಲಿರ್ತಿತ್ತು, ಒಬ್ಬಳೇ ಬೇರೆ ಹೋಗ್ತಿದ್ದೆ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹೋಗ್ತಿದ್ದೆ. ಮತ್ತು ಏನಪ್ಪ ಅಂತ ಹೇಳಿದರೆ, ಇವತ್ತು ನಾನು ಒಂದು ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೇನೆ ಗೈಸ್. ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ, ಯಾರನ್ನಾವುದು ಪ್ರ್ಯಾಂಕ್ ಮಾಡಬೇಕಲ್ವಾ, ಯಾರನ್ನು ಮಾಡೋದು ಅಂತ. ಸೊ ಇವತ್ತು ನನ್ನ ತಂಗಿ ಇದ್ದಾಳಲ್ಲ, ಆ ಪುಟ್ಟು ಕಾವ್ಯ, ಅವಳನ್ನು ಪ್ರ್ಯಾಂಕ್ ಮಾಡ್ತಾ ಇದ್ದೇನೆ. ಅವಳು ಮನೇಲಿದ್ದಾಳೆ, ಅವಳಿಗೆ ಈಗ ಕಾಲ್ ಮಾಡಬೇಕಂತ ಹೇಳಿದರೆ ಏನು ಪ್ರ್ಯಾಂಕ್ ಮಾಡ್ತೇವೆ ಅಂತ ಹೇಳಿ ಈ ವಿಡಿಯೋನ ಫುಲ್ ನೋಡಿ, ಅವಳು ಈಗ ಶಾಕ್ ಆಗ್ಬೋದು. ಕಾಲ್ ತೆಗಿತಲೆಲ್ಲ ಗೊತ್ತಿಲ್ಲ. ಸೊ ಅದು ಪ್ರ್ಯಾಂಕ್ ಮಾಡಲಿಕ್ಕೋಸ್ಕರ ನಂಗೆ ತುಂಬ ಕಷ್ಟಪಡಬೇಕು.
ಇದು ಸಿಮ್ಮು ನಾನೀಗ ವಿಡಿಯೋ ಮಾಡ್ತಿದ್ದೇನಲ್ಲ ಆ ಮೊಬೈಲಲ್ಲಿ ಇರುವಂಥದ್ದು. ಇನ್ನೊಂದು ಅವಳೊಂದು ಮೊಬೈಲ್ ಕೊಟ್ಟಿದ್ದಾಳೆ, ಆ ಮೊಬೈಲಿಗೆ ನನ್ನ ಸಿಮ್ಮನ್ನು ಹಾಕಿ ಅದರಿಂದ ಕಾಲ್ ಮಾಡಿ ಈ ಮೊಬೈಲಲ್ಲಿ ನಾನು ವಿಡಿಯೋ ಮಾಡಬೇಕು. ಆ ಮೊಬೈಲಲ್ಲಿ ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲ, ನಾನು ನೋಡಿದೆ, ಈಗ ಚೆಕ್ ಮಾಡಿ. ವಾಯ್ಸ್ ಇದೆ ಅಲ್ಲ, ಅದು ಸ್ವಲ್ಪ ಕಮ್ಮಿ ಕೇಳ್ತಾ ಇರ್ತದೆ. ಅದಕ್ಕೋಸ್ಕರ ಅದರಲ್ಲಿ ಬೇಡ ಅಂತ ಹೇಳ್ಕೊಂಡು ನಾನು ಸಿಮ್ಮ ಹಾಕುವ, ಅದಕ್ಕೆ ಹಾಕಿ ಅದರಿಂದ ಕಾಲ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇದರಲ್ಲಿ ವಿಡಿಯೋ ಸಹ ಕ್ಲಾರಿಟಿ ಇದೆ, ಇದರಲ್ಲಿ ತೊಂದರೆ ಇಲ್ಲ, ಫ್ರಂಟ್ ಕ್ಯಾಮರಾ. ಹಾಗೆ ಮಾಡುವ ಅಂತ ಇದ್ದೇನೆ. ಇವಾಗ ಜಸ್ಟ್ ನಾನು ಬಿಸಿ ನೀರು ಕುಡಿದು ಮತ್ತೆ ಕಾಲ್ ಮಾಡುವ. ಅವಳು ಸಹ ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿ ಎದ್ದು ಹೇಳ್ತಾಳೆ ಗೈಸ್. ಮತ್ತೆ ಸಿಗ್ತೀನಿ, ನೋಡುವ ಅವಳು ಪ್ರ್ಯಾಂಕ್ ಆಗ್ತಾಳೆ ಇಲ್ವ ಅಂತ, ಆಯಿತಾ. ಒಂದು ಪ್ರ್ಯಾಂಕ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ನೋಡಿ. ಇದು ನಾನು ಫಸ್ಟ್ ಪ್ರ್ಯಾಂಕ್ ಮಾಡ್ತಾ ಇರೋದು. ಸೊ ನಾನು ಯಾವುದಾದ್ರೂ ಲಾಗ್ ಮಾಡಬೇಕಲ್ವಾ, ಇಂಥ ಕಂಟೆಂಟ್ ಏನಿಲ್ಲಲ್ಲ ಅಂತ ಅಂದ್ಕೊಂಡೆ. ಹಾಗೆ ಇವತ್ತೊಂದು ಪ್ರ್ಯಾಂಕ್ ವಿಡಿಯೋ ಮಾಡುವ, ಹೇಗೆ ಆಗ್ತದೆ ನೋಡುವ ಅಂತ ಹೇಳ್ಕೊಂಡು. ಇದು ನನ್ನ ತಂಗಿಯದು ಮೊಬೈಲ್. ಅವಳ ಹತ್ರ ಇನ್ನೊಂದು ಮೊಬೈಲ್ ಈಗ ಇದೆ. ಇದೊಂದು ಮೊಬೈಲ್ ಫಸ್ಟಿಗೆ ಇತ್ತು, ಇದೇ ಫಸ್ಟ್ ಮೊಬೈಲ್ ಇದ್ದದ್ದು. ಇದು ನನ್ನ ತಂಗಿದೆ, ದೊಡ್ಡದು ಅವಳಿಗೆ. ಹಾಗೆ ಇದು ಅದರಷ್ಟೇಗೆ ಆಫ್ ಆಗಿತ್ತಂತೆ. ಹಾಗೆ ಸರಿ ಬೆಳ್ಳಲ್ಲಿ ಹೋಗಿ ಶಾಪ್ ಹತ್ರ ಕೇಳಿದ್ರಂತೆ, ಸರಿ ಆಗ್ತದೆ ಅಂತೇಳಿ ಕೊಡುವಾಗ ಅಲ್ಲಿ 3,500-4 ಸಾವಿರ ಆಗ್ತದೆ. ಮತ್ತು ಅದು ಸರಿ ಆದರೆ ಸಹ ಮತ್ತು ಬಸ್ ಹೀಗೆ ಪ್ರಾಬ್ಲಮ್ ಆಗ್ತದೆ ಹಾಗೆ ಅಂತ ಹೇಳಿದ್ರಂತೆ. ಅದು ವೇಸ್ಟ್ ನೀವು ಸರಿ ಮಾಡಿದ್ರೆ ಅಂತ. ಹಾಗೆ ಇವಳದನ್ನಲ್ಲೇ ಇಟ್ಟಿದ್ಲು. ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಂಡಿದ್ಲು, ಯಾವುದೋ ಒಂದು ಮೊಬೈಲ್ ತಗೊಂಡಿದ್ಲು ಅರ್ಜೆಂಟಿಗೆ. ನಾನು ಮೊನ್ನೆ ಮನೆಗೆ ಹೋಗುವಾಗ ಈ ಮೊಬೈಲ್ಗೆ ಇಷ್ಟು ಚಂದ ಉಂಟು ಮಾರೆ, ನೋಡಲಿಕ್ಕೆ ಸಹ ಬ್ಯಾಕ್ ಎಲ್ಲ ನೋಡಿ, ಹೊಸತ್ತು ಮೊಬೈಲ್ ಇದು. ಹಾಗೆ ತನ್ನಷ್ಟಾಗಿ ಅಲ್ವಾ, ಎಂಥ ಪ್ರಾಬ್ಲಮ್ ಅಂತ. ಇಲ್ಲಿ ದುಬೈ ಮಾರ್ಕೆಟಲ್ಲೆಲ್ಲ ಸರಿ ಮಾಡಿ ಕೊಡ್ತಾರೆ, 1 ಗಂಟೆಯಲ್ಲಿ ಸರಿ ಮಾಡಿ ಕೊಡ್ತಾರೆ, ಎಂಥದೇ ಪ್ರಾಬ್ಲಮ್ ಆಗಿರಲಿ. ಎಲ್ಲ ಅಲ್ಲಿಂದ ಇಲ್ಲಿಗೆ ತರೋದು, ಆದರೆ ಅಲ್ಲಿ ಎಕ್ಸ್ಟ್ರಾ ಚಾರ್ಜ್ ಆಗ್ತಾರೆ. ಇದನ್ನು ಸರಿ ಮಾಡಿಸ್ಲಿಕ್ಕೆ ನಾನು ಹೇಳಿದೆ, ನಾನು ಇದನ್ನು ಸರಿ ಆಗ್ತದೆ ಅಂತ ನೋಡ್ತೇನೆ, ಸರಿ ಆಗ್ತದೆ, ನಾನು ಸರಿ ಮಾಡ್ತೇನೆ ಅಂತ. ಹಾಗೆ ಆಯಿತು ಅಂತ ಹೇಳಿ ಮೊನ್ನೆ ತಂದಿದ್ದೆ, ಆಯಿತಾ. ಹಾಗೆ ನನ್ನ ಅಮ್ಮನಿಗೆ ಯಕ್ಷಗಾನ ಎಲ್ಲ ತುಂಬ ಇಷ್ಟ, ಆಯಿತಾ. ಹಾಗೆ ತಂಗಿ ಹತ್ರ ಕೇಳ್ತಾ ಇರ್ತಾರೆ ಅಂತೆ, ಯಕ್ಷಗಾನ ಇಟ್ಟು ಕೊಡಂತೆ. ಇವಳು ಮೊಬೈಲ್ ಕೊಡೋದೇ ಇಲ್ಲಂತೆ, ಕಮ್ಮಿ ಕೊಡೋದಂತೆ. ಅಂದರೆ ಒಮ್ಮೊಮ್ಮೆ ಅವಳಿಗೆ ಸಹ ಬೇಕಾಗ್ತದೆ. ಅವಳಿಗೆ ಯೂಟ್ಯೂಬ್ ಇದ್ದ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತಾಳೆ, ಆಯಿತಾ. ಹಾಗೆ ಅವಳೊಂದು 3-4 ಫೇವ್ರೆಟ್ ವ್ಲಾಗ್ಸ್ ಇದೆ, ಅದನ್ನು ನೋಡೋದೇ ಇರೋದೇ ಇಲ್ಲ ಡೈಲಿ. ಅದು ಯಾವತ್ತಿದ್ರು ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ತಾಳೆ. ಹಾಗೆ ಇದು ಅಮ್ಮನಿಗೆ ಕೊಡೋದೇ ಇಲ್ಲಂತೆ. ಹಾಗೆ ಅಮ್ಮ ಹೊತ್ತಿಂದ ಹೇಳ್ತಿದ್ರು, ಇಂಕೊಂಜಿ ಮೊಬೈಲ್ ಅವಡಿಂಚಿದ್ರು ಅಂತ. ನಮ್ಮ ಮನೆಯದು ಮೊಬೈಲ್ ಸಣ್ಣದಿರೋದು, ಅದರಲ್ಲಿ ಅದು ಸರಿ ಇಲ್ಲ ಈಗ, ಅದು ನಿಗೋಯೋ ಅಂತ ಕೇಳೋದು ಮಾರೆ. ಹಾಗೆ ಮೊನ್ನೆ ಅಂದ್ಕೊಳ್ತಾ ಇದ್ದೆ, ನಾನು ಒಂದು ಮೊಬೈಲ್ ಆಗಬೇಕು. ನಾನು ತಗೊಳ್ಳುವಾಗ ಒಂದು ಮೊಬೈಲ್ ಅಮ್ಮನಿಗೆ ಕೊಡಬೇಕು, ಹಾಗೆಲ್ಲ. ಈಗ ಇದೊಂದು ಎಕ್ಸ್ಟ್ರಾ ಮೊಬೈಲ್ ಆಯಿತು, ತಂಗಿ ಹತ್ರ ಉಂಟು, ಇದು ಅಮ್ಮನಿಗೆ ಕೊಡುವ ಅಂತ. ಸರಿ ಆಯ್ತಲ್ಲ ಹಾಗೆ ಇದನ್ನು ಇವಾಗ ವಾಪಸ್ ಅದು ಆಫ್ ಆಯಿತು ಮರೆಯಿತು ಅಂತೆಲ್ಲ ಹೇಳ್ತೇನೆ. ನಂಬ್ತಲ್ಲ ನೋಡು ಅವಳಿಗೆ ಹೇಗೆ ಆಗ್ತದೆ ಅಂತ. ಈಗ ಸಿಮ್ ಹಾಕಿ ಈ ಮೊಬೈಲಿಂದ ಕಾಲ್ ಮಾಡಬೇಕಷ್ಟೇ. ಯಾಕಂದರೆ ಆ ಮೊಬೈಲಲ್ಲಿ ವೀಡಿಯೋ ಚೆಂದ ಬರ್ತದೆ, ಈ ಮೊಬೈಲಲ್ಲಿ ವೀಡಿಯೋ ಬರೋದಿಲ್ಲ ಚೆಂದ. ಹಾಗೆ ನೋಡುವ. ಇದು ಸರಿ ಹಾಲಾಗಿ ಒಂದು 3-4 ತಿಂಗಳಾಯ್ತಂತೆ. ಇದ್ರದ್ದು ಲಾಕ್ ಎಲ್ಲ ಅವಳಿಗೆ ನೆನಪಿರಲಿಲ್ಲ, ಎಷ್ಟು ಲಾಕ್ ಹಾಕಿದ್ದೇನೆ ಗೊತ್ತುಂಟ. ಮತ್ತೆ ಸರಿ ಆಯಿತು, ಮತ್ತೆ ಸಿಕ್ಕಿತ್ತು ಇದು ಲಾಕ್, ಇದು ನಂಬರ್ ಅವಳಿಗೆ ನೆನಪಾಯಿತು, ಮತ್ತು ಹೇಳಿದ್ದು ಸರಿ ಆಯಿತು. ಹಾಗೆ ನೋಡುವ. ಇವಾಗ ಅವಳಿಗೆ ಕಾಲ್ ಮಾಡ್ತೇನೆ, ತೆಗಿತಲಿಲ್ವ ಅಂತ ಗೊತ್ತಿಲ್ಲ. ನಂಬದಿಲ್ಲ ಮನೆ. ನನಗೆ ನಗು ಬರ್ಬೋದು ಅಂದೆ, ಹಾಗೆ ಹೇಳ್ಬೋದು. ಹೀಗೆ ಆಗಿದ್ದೀನಿ ಮೇಲೆ. ಇದರಲ್ಲಿ ನಂಬರ್ ಇಲ್ಲ, ನನ್ನ ಮೊಬೈಲಿಂದ ತೆಗಿಬೇಕಷ್ಟೇ. ಗೈಸ್ ನನಗೆ ನಗು ಬರ್ತಾ ಉಂಟು ಗೈಸ್. ಅವಳು
ಶೇ ಲಾಸ್ಟಿಗೆ ಹೋಗ್ಬೋದಂತ 2,500 ಆಗಿದೆ ಇದನ್ನು ರಿಪೇರಿ ಮಾಡಿದ್ದಕ್ಕೆ. ಅದಕ್ಕೆ ಸೈಮನ್ ಪಾಪ ಅವಳು ಹಾಕಿದ್ದಾಳೆ ನೋಡ. ಕಾಲ್ ಮಾಡುವ ಗೈಸ್. ಹಲೋ. ಹಾಂ, ಗುಡ್ ಮಾರ್ನಿಂಗ್. ಹೇಗಿದ್ದೀಯಾ? ಎದ್ದೆ? ಎಂತ ಎಂತ ಹಾಂ ಎಂತ ಮೆಸೇಜ್? ಹಾಂ Your phone number is ready to use and trust Google services like account sales, security, video calls, and more. ಹಾಂ ಎಂತ? ಅದು ನಿನ್ನ ಮೊಬೈಲಿಗೆ ಬಂತಾ? ಹಾಂ, ಅದು ನಾನು ಜಿಯೋ ಸಿಮ್ ಒಮ್ಮೆ ಅದಕ್ಕೆ ಹಾಕಿದ್ದು. ಹಾಗೆ ನಿನ್ನ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಈ ಜಿಮೇಲಿಂದ ಅಂತ. ಹ್ಞೂ, ಹಾಗೆ. ಮತ್ತೆ ಸಂಡೇ ಏನು ಸ್ಪೆಷಲ್? ಹಾಂ, ಅಮ್ಮ ಎಲ್ಲಿ? ಹೌದಾ, ಇವತ್ತು ರಜೆ ಇಲ್ವಾ? ಹಾಂ ಹಾಂ. ಮತ್ತೆ ಅಣ್ಣ ಅವನು ಎಲ್ಲಿಗೆ? ಗಂಟೆ. ಹೌದಾ, ಹ್ಞೂ. ಹಾಗೆ ಎಂತ ಗೊತ್ತುಂಟಾ, ನಿನಗೆ ಬೇಜಾರಾಗ್ಬೋದಾ ಅಂತ. ಅದು ಮೊಬೈಲ್ ನೆನ್ನೆ ಮೊಬೈಲಿಗೆ ಸಿಮ್ ಎಲ್ಲ ಹಾಕಿ ಚಾರ್ಜ್ ಸಹ ಫುಲ್ ಇತ್ತು ಮರೈತಿ ನಿಂದು. ಸಿಮ್ ಹಾಕಿ ಒಮ್ಮೆ ಇದು ನೋಡಿದೆ, ಇದು ಹೇಗೆ ಕಾಲ್ ಇದೆಲ್ಲ. ಈಗ ನಿಂಗೊಮ್ಮೆ ಕಾಲ್ ಮಾಡಿ ನೋಡುವ, ಯಾರಿಗಾದರೂ ಕಾಲ್ ಮಾಡಿ ನೋಡುವ ಅಂತೇಳಿ ಜಿಯೋ ಸಿಮ್ ಹಾಕಿದ್ದು ನಾನು. ಹಾಕಿ ಇದು ಕಾಲ್ ಮಾಡಿ ಈಗ ಇಟ್ಟಿದ್ದೆ ಆಯ್ತಾ, ಅದ್ರಷ್ಟಿಗೆ ಆಫ್ ಆಗಿದೆ ಮರೈತಿ. ಗೊತ್ತಿಲ್ಲ ಅಂತ. ಹೌದು ಮಾರೆ, ನಾನು ಅವ್ರ ಹತ್ರ ಫಸ್ಟಿಗೆ ನಾನು ಕೇಳಲಿಲ್ಲ. ಮತ್ತೆ ಅದು ಸರಿ ಆದರೆ ಮತ್ತೆ ವಾಪಸ್ ಏನಾದರೂ ಪ್ರಾಬ್ಲಮ್ ಆಗ್ತದೆ ಅಂತ ಸಹ ಕೇಳಲಿಲ್ಲ ಸಹ. ಹಾಗೆ ಎಂತ ಮಾಡು ಅಂತ ಮಂಡೆ ಬಿಸಿಯಾಗಿದೆ ನನಗೆ. ಬೆಳಿಗ್ಗೆ ಯಾರು? ಅವನು ಹೇಳಲಿಲ್ಲ ಹಾಗೆ. ಅದು ನನಗೆ ನೆನಪಿಲ್ಲ ಹಾಗೆ ಹೇಳಿದಾನ ಅಂತ. ಹಾಂ, ಅದು ನಾನು ನಿನ್ನೆ ನೈಟ್ ಚಾರ್ಜಿಗೆ ಇಟ್ಟಿದ್ದೇನೆ. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಸಹ ಇದು ಆನ್ ಆಗ್ಬೋದು ಅಂತೇಳಿ ಪ್ರಸಾದ ಅದು ಇದೆಲ್ಲ ಹಾಕಿ ಇಟ್ಟಿದ್ದೇನೆ ಮರೈತಿ. ಸರಿ ಆಗ್ತದೆ ಅಂತ ದೇವರ. ಹಾಂ, ಎಂತ ಇಲ್ಲ. ನಾನು ಮೊನ್ನೆ ಫಸ್ಟಿಗೆ ತರುವಾಗ ಹೇಗಿತ್ತು ಹಾಗೆ ಹೇಗಿದೆ. ಯಾರು? ಅಮ್ಮ. ಹೌದು ಮಾರೈತಿ, ನೀನು ನೆಗಾಡ್ತಿ. ನಂಗೆ ಈಗ ಭಯ ಆಗ್ತದೆ. ಅಮ್ಮ ನಾನೇ ಹೇಳಿದಲ್ಲ ಅದು ಸರಿ ಆಗ್ತದೆ ಸರಿ ಆಗ್ತದೆ ಅಂತ. ಮರ್ಲಿತಿ ನೆಗಾಡ್ತಿದ್ದಾಳೆ ಅವಳು. ನಂಗೀಗ ಅವನ ಹತ್ರ ನಾನು ನಾಳೆ ಹೋಗುದಲ್ಲ, ಇವತ್ತು ರಜೆ ಅಲ್ವಾ. ಬೈಕ್ ಮಾರೆ ಕರ್ಮ, ಬೈಕ್ ಗೊಯ ಅಂತ ಹೇಳಿಕೊಂಡು ಹೋಗ್ತುಂಟು. ಫೋನ್ ನಂಬರ್ ಇತ್ತು ಮೊನ್ನೆ ಮೊಬೈಲಲ್ಲೇ ಹಿಂದೆ ಅಂಟಿಸಿದ್ದೆ ಆಯ್ತಾ, ನಾನು ಅದನ್ನು ಸಹ ತೆಗ್ದದ್ದು ಸರಿಯಾಗಿದೆ ಅಲ್ಲ ಅಂತ. ಹಾಂ,
ನನಗೆ ಗೊತ್ತು ಅದು ಬೇಕಾಗ್ತದೆ ಅಂತ. ಹೌದೇ, ಅವ್ನು ಹೇಳಿಲ್ವಾ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ? ಹೌದು, ಆದರೆ ನಂಗೆ ಗೊತ್ತಿಲ್ಲ ಮಾರೈತಿ. ಈಗ ಅವ್ರು ಎಂತ ಹೇಳ್ಬೋದು ಅಂತ, ಇಲ್ಲಿಯಾದರೂ ವಾಪಸ್ ಇನ್ನು ವಾಪಸ್ 2,500 ಆಗ್ತದೆ ಅಂತ ಹೇಳಿದರೆ ಅವನು ಹೇಳು, ಅದು ಎಷ್ಟು ದಿನ ಆಯ್ತು ಈಗ? ಒಂದು ಆಯ್ತಾ? ತಂದದ್ದು ಯಾವಾಗ? ಸೋಮವಾರನ ಮಂಗಳವಾರನ? ಮಂಗಳವಾರ ಇರ್ಬೇಕು. ಎಂತ ಅಮ್ಮ ಎಂತ ಹೇಳ್ಬೋದ್ಯಾ? ಈಗ ಹೋದಲ್ಲಿ ಮತ್ತೆ ಹೇಳಿಲ್ಲ ನನಗೆ ಇರ್ತಾರೆ ನಂಗೆ ಅಂತ. ನಿನ್ನದು ಹೋಗಬೇಡಿ, ನನ್ನ ದುಡ್ಡು ಎಂತ ಮಾಡುದ್ಯಾ? ಅವನತ್ರ ಹೇಳು, ಮೊಬೈಲ್ ನಂಬರ್ ಸಿಗಲ್ಲ ಪರವಾನದ ಅಂತ ಹೇಳು. ಮಾವನ ಹತ್ರ ಇಲ್ಲ, ಅವರು ಡೈರೆಕ್ಟ್ ಅಲ್ಲಿ ಹೋದದ್ದು ಬಂದದಲ್ಲ. ಸುಮ್ಮನೆ ಸರಿ ಮಾಡಿಸಿದಲ್ಲ. ಮತ್ತೆ ನೀನು ಎಂತದ್ದು ಕೇಳಲಿಲ್ವಾ ಸರಿ? ಅದೇ ನನಗೆ ಗೊತ್ತು, ನಾನು 100% ಚಾರ್ಜ್ ಬೇರೆ ಇಟ್ಟಿದ್ದೇನೆ ಗೊತ್ತುಂಟಾ. ಫುಲ್ ಚಾರ್ಜ್ ಇತ್ತು ಮಾರೈತಿ, ಸಡನ್ ಆಗಿ ಅದರಷ್ಟಕ್ಕೆ ಆಫ್ ಆಗಿದ್ರೆ ನನಗೆ ಟೆನ್ಷನ್ ಆಗ್ತಾ ಉಂಟು ಮಾರೈತಿ. ಅಮ್ಮಗೆ ಯಾರಂತೆ ಬೈಬೋದು. ಫಸ್ಟ್ 2 ಸರಿ ಹೇಳಿದ್ದಾರೆ, ಅದು ಸರಿ ಆಗ್ತದಲ್ಲ ಅಂತ. ಹೌದು, ನೀವೇ ಹೇಳಿದ. ಹೌದು, ನಾನು ಸರಿ ಆಗ್ತದೆ, ಎಷ್ಟೋ ಮೊಬೈಲ್ ಸರಿಯಾಗಿದೆ ಅಲ್ಲ. ಅದು ಹೇಳು, ಆಫ್ ಅಂತ ಹೇಳು. ಹೌದು, ನನಗೆ ವಾಪಸ್ ನಾನು ಹೇಗೆ ಇರೋದು? ಅವನದ ಹೇಳುಂತ ಅಂಗಡಿ ಹತ್ರ. ಈಗ ವಾಪಸ್ ಅವರು 2,500 ಬೇಕು ಕೊಡ್ಬೇಕು ಅಂತ ಹೇಳಿದ್ರೆ ನೀರಿನ ಎಂತದ್ದು 4 ದಿನ ಆದಷ್ಟೇ ಎಂತದ್ದು ಅಂತ. ಎಂತ 4 ದಿನ ಆಗ್ತದಲ್ಲ ಈಗ? 4 ದಿನ? ಮತ್ತೆ 4 ದಿನ ಹೋಗುದು ಅದು? ಹೌದು, ಅದನ್ನು ನಾನು ಹಾಗೆ ಹೇಳಿದ್ರೆ ಆಯ್ತದಾ? ನಾನು ಎಂತಂತ ಹೇಳ್ಬೇಕು ಹೇಳು? ಅಯ್ಯೋ, ನಿಂದದ್ದು ಬೇರೆ ಇರ್ಲಿ, ಅಲ್ಲಿ 2 ಹೋಗಿದ್ದು ನಾನು. ಹೌದು, ಸರಿಯಾಗಿ ಹೇಳು ಮಾರೈತಿ, ನಾನು ಹೋಗ್ಬೇಕಲ್ವ ಅಲ್ಲಿಗೆ. ನೀನು ಇದು ಆಫ್ ಆಗಿದೆ ಮೊನ್ನಷ್ಟೇ, ಅದು ದಿನ ಇಷ್ಟು ತಗೊಂಡಿದ್ವಿ, ಈಗ ಹೇಗೆ ಆಫ್ ಆಗುವಂತ ಹೇಳಿ. ಹೇಗೆ ಅಂತ? ಆಫ್ ಆಗ ಹಲೋ, ಹೌದು, ನೀನು ಹೀಗೆ ಅಂತ ಹೇಳು ಮತ್ತೆ ಅಂತ ಹೇಳ್ತಾ ಇದ್ದಿ. ನಂಗೆ ಎಂತ ಅರ್ಥ ಆಗ್ತಿಲ್ಲ, ಸರಿ ಬಿಡಿಸಿ ಹೇಳು. ಅಯ್ಯೋ, ನಿಂಗೆ ಅದು ಎಂತ ಅಂತ ಗೊತ್ತಿಲ್ಲ ನಿಂಗೀಗ ಎಂತಾಗಿದೆ ಅಂತ? ಅಲ್ಲೇ ಹೇಳು. ನೀನು ಸರಿಗಟ್ಟಿ ಹೇಳೋದಿಲ್ಲ, ನಿಂಗೆ ಗೊತ್ತುಂಟ, ನೀನು ಹೇಳಿಕೊಡು. ಈಗ ಚಾರ್ಜ್ ಆಫ್ ಆಗಿದೆ, ಎಂತ ಮಾಡುದು? ಇದು 100% ಇಟ್ಟಿದ್ದೆ, ಅದು ಆಫ್ ಆಗಿದೆ ಅಂತ ಹೇಳು. ಎಂತ 4 ದಿನ ಇಷ್ಟೇ ಬಂದಾಗಿ 2,500 ಹೋಯ್ತಲ್ಲ ಅಂತ ಹೇಳು. ಆಯ್ತಾ, ಹಾಗೆ ಒಂದು ಸಿಮ್ ಹಾಕಿಗೆ ಓಪನ್ ಮಾಡುವಾಗ ಮತ್ತೆ ಆನೇ ಆಗಲಿಲ್ಲ ಅಂತ ಹೇಳ್ತೇನೆ. ಹಾಗೆ ಫುಲ್ಲು ಚಾರ್ಜ್ ಮತ್ತೆ ಸಂಜೆ ಇಟ್ಟವಳು ಬೆಳಿಗ್ಗೆ ಮತ್ತೆ ತೆಗ್ದದ್ದು, ಹಾಗಾದ್ರೂ ಚಾರ್ಜ್ ಸರಿ ಆಗ್ತದ ಅಂತ, ಆಗ ಸಹ ಆಗ್ತಿರ್ಲಿಲ್ಲ ಅಂತ ಹೇಳ್ತೇನೆ. ಹಾಗೆ ಆಗ್ಬೋದಾ? ಸರಿ ಆಗ್ತದೆ ಅಂತ ಕೇಳುವ ಅಷ್ಟೇ. ಇನ್ನು ವಾಪಸ್ ಹೀಗೆ ಆಗ್ತದ? ಇಲ್ಲದೆ ಹಣ ಕೊಡ್ಲಿ ಕರ್ಮದ. ಹೌದು, ಅವರು ಸರಿ ಮಾಡಿ ಮತ್ತೆ ಹಣ ಕೊಡ್ತಾರಾ? ಬರೀ 4 ದಿನ ಹೋಗಿದ್ರೆ ಮತ್ತೆ ಎಂತಕ್ಕೂ ಹೇಳಿದ ಅವನು ಸರಿ ಅಂತ. ಅಮ್ಮ ಸರಿ ಆಗ್ತದೆ, ಎಂತ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಎಂತ ಅದು ಐಸ್ ಮತ್ತೆ ಬೋರ್ಡ್ ಎಂತದ್ದು ಹೋದದಂತೆ, ಮದರ್ ಬೋರ್ಡ್ ಎಂತದ್ದು ಹೇಳಿದ್ರು. ಈಗ ಆ ಮೊಬೈಲ್ ಸರಿ ಉಂಟಾ? ಸರಿ ಉಂಟು. ನಾನು ಅನ್ಕೊಂಡೆ ನಿನ್ನನ್ನು ಇವತ್ತು ಬರ್ಲಿಕ್ಕೆ ಹೇಳುವ ಅಂತ ನಿನ್ನೆ, ಮತ್ತೆ ಸಂಜೆ ನೋಡುವಾಗ ಹೀಗೆ ನಾನು ಮತ್ತೆ ನಿನ್ನೆ ಕಾಲ್ ಮಾಡಲಿಲ್ಲ.
ಟೆನ್ಷನಲ್ಲಿದ್ದೆ ನಾನು, ನನಗೇನೆ ತಲೆ ಬಿಸಿ ಆಗ್ತಿತ್ತು. ನೀನೆಂತನೇ ಕಡುದು? ಸೀರಿಯಸ್ ವಿಷಯ ಹೇಳ್ತಿರುವಾಗ ನಿನ್ನೆ ಕಡ್ತಿದ್ದಿ. ನೀನ್ ಸರಿಯಾಗಿ ಆಗ್ಬೇಕಾ? ನನ್ನ ಟೆನ್ಷನ್ ನನಗೆ ಎಂತನೇ ಕಡುದು. ಮತ್ತೆ ನೀನೆಂತ ಕುಟು 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 ಅಂತ ಹೇಳ್ತಿದ್ದಾಳೆ. ಮಾತಾಡೋದು ಯಾಕೆ? ನಾನು ಕಾಮಿಡಿ ವಿಷಯ ಹೇಳ್ತಿದ್ದೇನಾ? ಅವ್ರು ಹೇಳ್ಬಿಡು ಒಮ್ಮೆ ಏನಪ್ಪ ಅಪ್ಪನ ಇಲ್ಲ ಎಂತ ಹೇಳೋದು? ಅಯ್ಯ, ಅವನ ನಂಬರ್ ಇಟ್ಕೊಂಡು ನಾನು ಎಂತ ಮಾಡಲಿ? ಅಕ್ಕ ಅದು ಗೊತ್ತಿಲ್ಲ, ಅದರಲ್ಲಿ ತಕ್ಕಿಟ್ಟಿದೆ. ಹೌದು, ನಂಬರ್ ಅದು ಅವ್ರ ನಂಬರ್ ಅಂಟಿಸಿರ್ತಾರೆ ಮೊಬೈಲಲ್ಲಿ. ನಿನ್ನೆವರೆಗಿತ್ತು, ಅದನ್ನು ಮತ್ತೆ ನಾನು ಎಂತಕ್ಕೆ ಅಂತೇಳಿ ತೆಗ್ದೆ. ಸರಿಯಾಗಿದೆ ಅಲ್ಲ, ಮತ್ತೆ ಎಂತಕ್ಕೆ ಇನ್ನು ಅಂತ. ಅದೇ ಕಲಿತ ಬಿಟ್ಟಿಲ್ಲ ಅಂತ ನೋಡು. ಕಸದ ಬಿಟ್ಟಿಲ್ಲಿ ಅದು ಎಂತ ನೆನ್ನೆ ಕೊಟ್ಟಿದ್ದೇನೆ ಕಸ. ನಿನ್ನೆ ನೈಟ್ ಕೊಟ್ಟಿದ್ದೇನೆ. ಹಲೋ, ಕಸದವರು ಇಲ್ಲಿ ವಾರದಲ್ಲಿ 2 ದಿನ ಬರುದು, ಅದು ನೈಟ್ ಇಡಬೇಕು. ಹಾಗೆ ಇಲ್ಲಿ ನೆನ್ನೆನೆ ಇಟ್ಟಿದ್ದೇನೆ ಅಲ್ಲಿ. ಹೌದು, ಎಂತ ಮಾಡ್ತು? ನಾನು ಕಸದ ಗಾಡಿಯವ್ರ ಹಿಂದೆ ಹೋಗ್ಬೇಕಷ್ಟೇ. ಕಸದ ಗಾಡಿ ಹೋಗುದಕ್ಕೆ ಅದೇ ಹೋಗಿ ಹೇಳ್ತದ. ಅದೌದು, ಎಂತ ಮಾಡುದಿಯಾ? ಹೇಳು ಅವನ ಹತ್ರ, ನಿಂದು ಯಾರ್ದು ನಂಬರ್ ಇದ್ರೆ ಕೇಳು. ಯಾರ ಹತ್ರ ಕೇಳುದು? ನೀನುಂಟು. ನೀನೊಂದು ಅಂತ ಹೇಳಿದ್ರೆ ನಂಗೆ ಬೈದ್ರೆ ಆಗ್ತದಾ? ನಾವು ನಾನು ಹೇಳಿದೆ ಅವತ್ತು, ಅದು ಒಂದು ಸರಿ ಆಗ್ಬೋದು, ಫಸ್ಟ್ ಕೇಳ್ತೇನೆ ಅಂತ. ಅಕ್ಕ ನೀರೆಂತ ಹೇಳಿದಕ್ಕ? ಅದೇ ಗಾಡಿ ಆಗ್ತದೆ, ಅದೇ ಎಷ್ಟು ಮೊಬೈಲ್ ಸರಿ ಮಾಡ್ತಾರೆ, ಅದೇ ರಾಶಿ ಬಿಟ್ಟು ಬಂದಂತ ಆಯ್ತು. ನೀನ್ ಸಹ ನೋಡಿದೆಯಲ್ಲ? ಅಲ್ಲ, ನೀನ್ ಸಹ ದುಬೈ ಮಾರ್ಕೆಟ್ಗೆ ಹೋಗಿದೆಯಲ್ವಾ? ನೀನ್ ಸಹ ನೋಡಿದ್ದೆ. ನಾನು ಹೋಗಿಲ್ಲ. ಹೌದು, ಒಂದು ಸಾರಿ ಸಹ ಹೋಗ್ಲಿಲ್ವಾ? ಸತ್ಯ ಸತ್ಯ. ಹೋಗಿದೆಯಲ್ವಾ? ಯಾವಾಗ ಹೋಗೋದು? ಅವತ್ತು ಒಮ್ಮೆ ಬಂದಾಗೆ ಆಗ್ತದೆ ನನ್ನ ಜೊತೆ. ನಾನು ಹೋಗಿಲ್ಲ. ಎಂತ ಮಾಡ್ತೀಗ? ನನಗೆ ನಾಳೆ ಬೇರೆ ಡ್ಯೂಟಿ ಇದೆ ಮರೈತಿ. ಹೋಗಿ ಬಾ. ನಾಳೆ ಡ್ಯೂಟಿ ಇದೆ. ಮತ್ತೆ ನೀನು ಎಂತ ಆಗಲೇ ಹೋಗುದಲ್ಲ? ಹಾಗೆ ನಾನೇ ಹೋಗಿ ಬೀಗ ತೆಗೆಯುದಾ? ಹೌದು, ಆಗಲೇ ಹೋಗುದಂತೆ. 6 ಗಂಟೆ ಹೋಗ್ಬೇಕಿತ್ತ? ಅಲ್ಲ, ಇದು ನಂಬರ್ ಇಲ್ಲ ಮಾರ್ಚಿ. ಇದು ನಂಬರ್ ಎಂತ ನಂಬರ್ ಇದ್ರೆ ಕಾಲ್ ಮಾಡಿ ಕೇಳ್ಬಿಡ್ತಂತ. ಹೌದು ಮಾರೆ, ಎಂತ ಮಾಡುದಿಯಾ? ಮನೆಯದು ಸಹ ಮೊಬೈಲ್ ಸರಿ ಇಲ್ಲಲ್ಲ, ಅದಕ್ಕೋಸ್ಕರ ನಾನು ಕೊಡುವ ಅಂತ ಹೇಳಿದ್ದು. ಎಂತ ಮಾಡು? ನಂದಿಲ್ಲಿ ಮಿಷನಿದ್ದು ಮೋಟರ್ ಅದು ಸಹ ಇದು ಪ್ರಾಬ್ಲಮ್, ಅದು ಸಹ ಇದು ಹೋಗಿದೆ ನಿನ್ನೆ. ಮತ್ತು ನಂದು ಗಾಡಿದು ಸ್ವಲ್ಪ ಹೋಗಿದೆ, ಈ ಮೊಬೈಲ್ ಒಂದು, ಎಲ್ಲ ಟೆನ್ಷನ್ ಮೇಲೆ ಟೆನ್ಷನ್. ನಿನ್ನೆಯಿಂದ ಊಟ ಸಹ ಮಾಡಲಿಲ್ಲ, ಎಂತ ಒಂದು ತೊಟ್ಟು ನೀರು ಸಹ ಕುಡಿಲಿಲ್ಲ. ಎಂತ ಕುಡಿದಿದ್ದೀಗ? ಅದೇಗೆ ಗೊತ್ತಾಯ್ತು?
ಅದು ಬಿಸಿ ಇರುವದೈತಿ ಭಯಂಕರವಾದೈತಿ ನೀನು. ನಾನು ಎದ್ದದಷ್ಟೇ, ಮತ್ತು ಸಂಡೆ ಅಲ್ಲ. ಮತ್ತೆ ಇದ್ದದ್ದು ನಿನ್ನದು ಎಂತ ಇವಾಗ ಹೋಗುಳಿತಲ್ಲಿಗೆ ಅಲ್ಲಿ 10 ಗಂಟೆಗೆ ಓಪನ್ ಮರೈತೆ. ನಿಂಗೆ 10 ಗಂಟೆಗೆ ಎಂತ ಇದೆ ಬ್ಯಾಂಕಲ್ಲಿ? 10 ಗಂಟೆಗೆ ಓಪನ್ ಅಂತ ಬ್ಯಾಂಕ್ ಅಲ್ಲ. ಮತ್ತೆಂತ 6 ಗಂಟೆ ಅಂತ ಹಾಲಿದ್ದು ಡಿಪ್ಪನ? ಒಂದು 8 ಗಂಟೆ ಆದ್ರೂ ಓಪನ್ ಆಗಿಲ್ಲ. 8 ಗಂಟೆಗೆಲ್ಲ ಓಪನ್ ಮಾಡಲ್ಲ. ಎಂತ ಮಾಡ್ತೀಗ? ಸಂಜೆ ಹೋಗು. ನೀನು ಬರ್ತೀಯ ನಾಳೆ? ನಾನು ರಜೆ ಮಾಡ್ತೇನೆ ನಾನು. ಬೇಡ, ಈಗ ನಾಳೆ ಅಲ್ಲ ಇವತ್ತು ಸಂಜೆ ಹೋಗು. ಎಂತದ, ಅಯ್ಯೋ ದೇವಾ, ನನಗೆ ಇನ್ನು ಅಮ್ಮ ಬಂದ ಮೇಲೆ ಅಮ್ಮನ ಹತ್ರ ನಾನು 4 ದಿನ ಫೋನೇ ಮಾಡೋದಿಲ್ಲ. ನನಗೆ ಬೈತಾ ಅಲ್ಲಿ ಎಂತ ಬೈತಾರೆ ಅಂತ ರೆಕಾರ್ಡ್ ಮಾಡಿ ಕಳಿಸಾಯ್ತಾ? ಸಂಜೆ ಹೋಗಿ ಕೊಡು, ಮತ್ತೆ ನೋಡು ಆಯ್ತಾ. ನನಗೆ ಈಗ ಮಂಡೆ ಬಿಸಿ ಆಗ್ತಾ ಉಂಟು. ಈಗ ನನ್ನ ಕೈಯಿಂದಲೇ ಗುಡ್ಡು ಹೋಗ್ತದ ಅಂತ. ನೀನೆಂತಕ್ಕೆ ನೆಗಡ್ದು? ನೆಗಡ್ದು ಎಂತಕ್ಕೆ? ನಾನು ಎಣ್ಣೆಯಿಂದ ಊಟ ಸಹ ಮಾಡಲಿಲ್ಲ, ಎಂತ ಇಲ್ಲ. ಹಾ, ಅಯ್ಯೋ ದೇವ. ಸರಿಯಾಗದಿದ್ರೆ ಹೊಸತು ತಗೊಳ್ಳೋದು ಇನ್ನು. ಹಣ ಕೊಡ್ಬೋದಾ? ಅನ್ನ ಅದ್ಯಾಕೆ ಕೊಡ್ತಾನೆ? ಅದು ಸರಿ ಮಾಡ್ಲಿಲ್ವಾ? ಅಯ್ಯೋ ದೇವ, ಟೆನ್ಷನ್ ಮೇಲೆ ಟೆನ್ಷನ್. ಎಂತ ಮಾಡುದು ಬೇಗ ಹೇಳು. ಸಂಜೆ ಹೋಗಿ ಕೊಡು ಅಷ್ಟೇ. ಎಂತ ಸರಿ ಆಯ್ತು ಅದಕ್ಕೆ ದುಡ್ಡು ಕೊಡ್ಬೋದಾ? ಹಾಗೆ. ಸರಿ, ಎಂತಾದರೂ ಮಾಡುವ. ಅಮ್ಮನ ಹತ್ರ ಹೇಳು, ಎಂತ ಹೇಳ್ತಾರೆ ನೋಡುವ. ಯಾರಿಗೆ? ನಂಗೆ ಬೈಬೋದ ನಿಂಗೆನಾ? ನಾನು ಹೇಳಿದ್ದೆ ಬೇಡ ಇಂತಕ್ಕೆ, ಒಂದು ಉಂಟಲ್ಲ ಅಂತ. ಯಾರು? ನೀನು ಕೊಡುದಿಲ್ಲ ಅಂತೆಲ್ಲ ಅಮ್ಮ. ಅದಕ್ಕೆಲ್ಲ ಅವ್ರು ಯಾವ 1 ವರ್ಷ ಆಯ್ತು ಹೇಳುದು, ನಂಗೊಂದು ಮೊಬೈಲ್ ತಾ ಅಂತ. ಯಕ್ಷಗಾನ ಎಲ್ಲ ಇಟ್ಟು ಕೊಡುದಿಲ್ಲ ಅಂತೆಲ್ಲ ನೀನು. ಅಮ್ಮ ಹೇಳ್ತಾರೆ ಅವಳು ಕೊಡುದೇ ಇಲ್ಲ, ಎಷ್ಟು ಕೇಳಬೇಕು. ನೀನು ಲಾಗ್ ನೋಡಿದ್ರಲ್ಲೇ ಬಿಸಿ ಇರ್ತಿ. ಹಾಗೆ MB ಎಲ್ಲ ಖಾಲಿ ಮಾಡ್ತೇವೆ, ಮತ್ತೆ ಅಮ್ಮನಿಗೆ ಕೊಡುದಿಲ್ಲ. ಅದಕ್ಕೆ ಸುದ್ದಿ ಇಲ್ಲ ನೋಡು. ಹೌದಲ್ಲ, 2 ಸಹ ಮುಖ್ಯ. ನೀನು ಕೊಡ್ತಿದ್ರೆ ಅಮ್ಮ ಪದೇ ಪದೇ ಕೇಳ್ತಿದ್ರ ಮೊಬೈಲ್ ಬೇಕು ಅಂತ?
ಕೊಡುದಿಲ್ಲ ಅಂತೆಲ್ಲ. ಆಯ್ತು. ಇಷ್ಟು ಸೀರಿಯಸ್ ವಿಷಯ ಅಂತೂ ಅವನೇ ಗೊತ್ತಿದ್ದಾರೆ. ಎಂತ? ಇಷ್ಟು ಸೀರಿಯಸ್ ವಿಷಯ ಅಂತೂ ಅವನೇ ಗೊತ್ತಿದೆ. ಹಾ, ನಂಗೆ ನಗು ಅಂತು ಸುಮ್ಮನೆ. ಏ, ಇದು ಫ್ರಾಂಕ್ ಮಾಡಿದ್ದು ನಾನು. ಸುಳ್ಳೆ ಬೇಡ ಹಚ್ಚಿದಾರ. ಫ್ರಾಂಕ್ ಮಾಡಿದ್ದು ಮಾರೈತಿ. ಇಲ್ಲ ಮಾಡೈತಿ. ಎಂತ? ಫೋಟೋ ಕಳಿಸು. ಫ್ರಾಂಕ್ ಮಾಡಿದ್ದು ಅಲ್ಲ ಮಾರೈತಿ ಅಂತ ಹೇಳ್ತಾಳೆ. ಸುಳ್ಳೆ ಬೇಡ. ಹೌದು. ಎಂತ ಎಂತ ನೋಡ, ಕಾಲಲ್ಲಿ ಇರುವಾಗ ನೋಡ ನೋಡ ಅಂತ ಕಾಣ್ತದ ನಿಂಗೆ. ಇದು ಮಾಡುವಂತ ವಿಡಿಯೋ ಕಾಲ್. ಫ್ರಾಂಕ್ ಮಾಡಿದಂತ ನೀನು ಫ್ರಾಂಕ್ ಆಗಿದ್ದಿ. ಈಗ ಮೊಬೈಲ್ ಸರಿತ ಫ್ರಾಂಕ್ ಮಾಡಿದ್ದು ಮಾರೈತಿ. ಹೌದು ಫ್ರಾಂಕ್ ಹೌದು. ಸುಳ್ಳೆ ಬೇಡ. ಅಯ್ಯೋ ಜಿಯೋ, ಬೆಳಿಗ್ಗೆ ಇದ್ದೇಳುವಾಗ ಅಂದ್ಕೊಂಡೆ ನಾನೊಂದು ಪ್ರ್ಯಾಂಕ್ ವಿಡಿಯೋ ಮಾಡಬೇಕು, ಯಾರನ್ನು ಮಾಡೋದು ಅಂತ. ಅವಾಗ ಸಡನ್ ನೆನಪಾಯ್ತು, ಪುಟನ ಪ್ರ್ಯಾಂಕ್ ಮಾಡುವ ಅಂತ. ಈಗಿಂತ ವಿಡಿಯೋ ಮಾಡಿದ್ದೆ. ಯೂಟ್ಯೂಬಲ್ಲಿ ನೋಡಾಯ್ತಾ ಇವತ್ತು. ಅದು ಕಟ್ಟು ಕಟ್ಟು ಮಾಡ್ತೇನೆ ಮಾರೈತಿ. ನಾನು ಎಷ್ಟು ನೆಗರ್ತಿದ್ದೆ ಗೊತ್ತುಂಟ, ನಿಂಗೆ ಗೊತ್ತೇ ಆಗ್ತಿರ್ಲಿಲ್ಲ. ಹೌದು ಮಾರೈತಿ, ನಿನ್ನ ಮೊಬೈಲಿಗೆ ನನ್ನ ಸಿಮ್ಮ ಹಾಕಿದ್ದೇನೆ. ನನ್ನ ಮೊಬೈಲಲ್ಲಿ ನಾನು ವಿಡಿಯೋ ಮಾಡ್ತಿದ್ದೇನೆ, ನಿನ್ನ ಮೊಬೈಲಲ್ಲಿ ವಿಡಿಯೋ ಸರಿ ಬರ್ತಿರ್ಲಿಲ್ಲ. ಫಸ್ಟ್ ಹಾಕಿ ನೋಡಿದ್ದೆ, ಮತ್ತೆ ಅದು ಸೆಂಡ್ ಮಾಡಬೇಕು, ಹಾಗೆ ಕಷ್ಟ ಆಗ್ತದೆ ಅಂತೇಳಿ ನನ್ನ ಮೊಬೈಲಿಂದ ಸಿಮ್ ತೆಗೆದು ನಿನ್ನ ಮೊಬೈಲಿಗೆ ಹಾಕಿ ಕಾಲ್ ಮಾಡಿದ್ದು. ನನ್ನ ಮೊಬೈಲಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಸರಿ ಉಂಟು. ಹಾಂ, ಹಾಂ, ಈಗ ಹೇಗೆ ಬಂದಿದೆ ಔಟ್ಫಿಟ್ ಅಂತ ನೋಡ್ಬೇಕಷ್ಟೇ. ಬೇಕಾದದ್ದು ಮಾತ್ರ ಕಾಮಿಡಿಗೆ, ಅದಕ್ಕೆ ಮ್ಯೂಸಿಕ್ ಎಲ್ಲ ಹಾಕ್ಬೇಕು ಮಾರೈತಿ. ನೀನು ನಂಬಲಿಲ್ವಾ? ಪ್ರ್ಯಾಂಕ್ ಅಲ್ಲ ಮಾರೈತಿ, ನಿಜ. ಮಾಡು, ವಿಡಿಯೋ ಕಾಲ್ ಮಾಡು. ಹಾಂ, ಏರ್ಟೆಲ್. ಕಾಲ್ ಕಟ್ಟಾಯಿತು ಗೈಸ್. ಇನ್ನು ಅವಳಿಗೆ ವಿಡಿಯೋ ಕಾಲಲ್ಲಿ ನೋಡದೆ ಸಮಾಧಾನ ಇರೋದಿಲ್ಲ. ಇದೇ ಮೊಬೈಲ್ ಅವಳದು. ಸೊ ಪ್ರ್ಯಾಂಕ್ ಮಾಡಿಬಿಟ್ಟೆ ಅವಳನ್ನು. ನೋಡಿ, ವಿಡಿಯೋ ಕಾಲ್ ಮಾಡ್ತಿದ್ದಾಳೆ.